ಇನ್ನು ಮಂಗಳೂರಿನಲ್ಲಿ ಭರತ್ ಶೆಟ್ಟಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಕಮಿಷನರ್ ಮತ್ತು SP ವರ್ಗಾವಣೆ ಇದೊಂದು ಹುನ್ನಾರ ನಡೀತಾ ಇದೆ ಈ ವಿಚಾರವಾಗಿ ಅನ್ನುವಂಥದ್ದನ್ನು ಹೇಳ್ತಾರೆ. ಬೀಫ್ ಜೊತೆಗೆ ಸ್ಯಾಂಡ್ ಮಾಫಿಯಾ ಸರ್ಕಾರದ ಬೆನ್ನು ಬಿದ್ದಿವೆ. ಇದು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳಿರುವಂತಹ ಮಾತು. ಕಾಂಗ್ರೆಸ್ನ ನಾಯಕರು MLA ಅಭ್ಯರ್ಥಿಗಳಿಂದಲೇ ಒತ್ತಡ ಬರ್ತಾ ಇದೆ, ಮಾಫಿಯಾದ ಕಿಂಗ್ ಪಿನ್ಗಳು ಒತ್ತಡ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಇವರ ವಾದ. ಗೋಹತ್ಯೆ ಮತ್ತೆ ಲವ್ ಜಿಹಾದ್ ನಿಲ್ಲಿಸೋರನ್ನ ಎತ್ತಂಗಡಿ ಮಾಡ್ತಾರೆ, ಕಾಂಗ್ರೆಸ್ನವರಿಗೆ ಅಕ್ರಮ ಚಟುವಟಿಕೆಗಳೇ ಮುಖ್ಯ ಅವರಿಗೆ ಅಂಥೇಳಿ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಕೊಟ್ಟಿರುವಂತಹ ಹೇಳಿಕೆ ಇದು. ನಾವು ಪ್ರತಿನಿಧಿ ಭರತ್ ಶೆಟ್ಟಿ ಅವರನ್ನ ಮಾತಾಡ್ಸಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಮಂಗಳೂರು ಉತ್ತರ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರಿಂದ ನಾನು ಮಾತಾಡ್ತೇನೆ. ಸರ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಬ್ಬರು IPS ಅಧಿಕಾರಿಗಳು ಹೊಸದಾಗಿ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ನಿಯಂತ್ರಣದಲ್ಲಿದೆ, ಜೊತೆಗೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದಿದೆ. ಆದರೆ ಈ ಅಧಿಕಾರಿಗಳನ್ನು ಕೆಲವೇ ತಿಂಗಳುಗಳಲ್ಲಿ ವರ್ಗಾವಣೆ ಮಾಡುವಂಥ ಹುನ್ನಾರ ನಡೀತಿದೆ ಅನ್ನುವಂಥ ಚರ್ಚೆ ನಡೀತಿದೆ. ಸೊ ತಮ್ಮ ಗಮನಕ್ಕೆ ಈ ವಿಚಾರ ಬಂದಿದೆಯಾ? ಸೊ ಏನು ಹೇಳ್ತೀರಿ ಈ ವಿಚಾರ ಬಗ್ಗೆ? ನನ್ನ ಗಮನಕ್ಕೆ ಸಹ ಈ ವಿಚಾರ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಒಂದು 75% ಕಾನೂನು ಸುವ್ಯವಸ್ಥೆ ಸಾಧಾರಣ ಕಂಟ್ರೋಲಿಗೆ ಹದ್ದುಬಸ್ತಿಗೆ ಬಂದಿದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನಂತ ಹೇಳಿದರೆ, ಇಲ್ಲಿನ ಕಮಿಷನರು ನಮ್ಮ ಬೀಫ್ ಮಾಫಿಯಾ ಏನಿದೆ, ದನಗಳ್ಳತನ ಮಾಡೋದು ಮತ್ತು ದನ ಮಾಂಸ ಅನಧಿಕೃತವಾಗಿ ಮಾರಾಟ ಮಾಡೋದು, ಇದನ್ನು ಕಡಿವಾಣಕ್ಕೆ ಹಾಕಿದ್ದಾರೆ. ಎರಡನೇದು ಇಲ್ಲಿರುವಂಥ ಸ್ಯಾಂಡ್ ಮಾಫಿಯಾದ ಅನೈತಿಕ ದಂಧೆ ಏನಿದೆ ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಅದರಿಂದಾಗಿ ಈ ಸ್ಯಾಂಡ್ ಮಾಫಿಯಾ ಮತ್ತು ಬೀಫ್ ಮಾಫಿಯಾದಿಂದ ಇಲ್ಲಿರುವಂಥ ಶಾಂತಿ ಕದಡುವಂಥ ಶಕ್ತಿಗಳು ಯಾವಿದೆ, ಆ ಶಕ್ತಿಗಳಿಗೆಲ್ಲ ಇವರದ್ದೇ ಸ್ಪಾನ್ಸರ್ಶಿಪ್ ಆಗ್ತದೆ. ಈ ಜಿಹಾದಿ ಮೈಂಡ್ಸೆಟ್ನವರಿಗೆ ಎಲ್ಲರಿಗೂ ಸಹ ಈ ಸ್ಯಾಂಡ್ ಮಾಫಿಯಾ ಮತ್ತು ಬೀಫ್ ಮಾಫಿಯಾದಿಂದ ಫಂಡಿಂಗ್ ಆಗ್ತಾಯಿತ್ತು. ಈಗ ಅದೆರಡು ಫಂಡಿಂಗ್ ನಿಲ್ಲಿಸಿದ ಕಾರಣಕ್ಕಾಗಿ ಇಲ್ಲಿ ಆ ಶಾಂತಿ ಸ್ವಲ್ಪ ನಿಲ್ಲಿಸಲಿಕ್ಕೆ ಸಾಧ್ಯವಾಗಿದೆ. ಇದರಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ಈ ಬೀಫ್ ಮಾಫಿಯಾ ಮತ್ತು ಸ್ಯಾಂಡ್ ಮಾಫಿಯಾದ ಯಾರು ಕಿಂಗ್ ಪಿನ್ಸ್ ಇದ್ದಾರೆ ಅವರು ಕಾಂಗ್ರೆಸ್ನ ನಾಯಕರ ಹತ್ರ ಎಲ್ಲರ ಹತ್ರ ಸ್ವಲ್ಪ ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಮತ್ತು ಕೆಲವು ಕಾಂಗ್ರೆಸ್ನ ನಾಯಕರುಗಳ ಹತ್ತಿರ ಸಂಬಂಧಿಗಳ ದೊಡ್ಡದಾದ ಒಂದು ಪ್ರೆಷರ್ ಇದೆ. ಯಾಕಂದರೆ ಇಲ್ಲಿ ಅವ್ರದ್ದು ಬಿಸ್ನೆಸ್ ಚಟುವಟಿಕೆ ಎಲ್ಲ ಈ ಸ್ಯಾಂಡ್ ಬೀಫ್ ಇದೆಲ್ಲ ನಿಂತಿದೆ. ಅದಕ್ಕೋಸ್ಕರ ಅವ್ರದ್ದು ಪ್ರೆಷರ್ ಇದೆ, ಇವರಿಬ್ಬರನ್ನ ಟ್ರಾನ್ಸ್ಫರ್ ಮಾಡಬೇಕೆನ್ನುವಂಥ ಒಂದು ಹುನ್ನಾರ ನಡೀತಿದೆ. ಇದಿಷ್ಟು ಶಾಸಕ ಭರತ್ ಶೆಟ್ಟಿ ಅವರು ಹೇಳ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ದಕ್ಷಿಣ ಕನ್ನಡದ ದಕ್ಷ ಪೊಲೀಸರ ವರ್ಗಾವಣೆ ಏನಾಗಿದೆಯಲ್ಲ, ಸೊ ಇದ್ರ ಹಿಂದೆ ಒಂದು ಹುನ್ನಾರ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ದಕ್ಷಿಣ ಕನ್ನಡದ ಸುಧೀರ್ ಕುಮಾರ್ ಅವರು ಹಾಗೆ SP ಅರುಣ್, ಸೊ ಇವರನ್ನ ವರ್ಗಾವಣೆ ಮಾಡಿರುವಂಥದ್ದು ಇದ್ರ ಹಿಂದೆ ಷಡ್ಯಂತ್ರ ಇದೆ. ಯಾಕಂದ್ರೆ ಇವರು ಯಾರಿಗೂ ಕ್ಯಾರೆ ಅಂತಿರಲಿಲ್ಲ, ಕಾನೂನಿಗೆ ಮಾತ್ರ ಅವರು ತಲೆಬಾಗ್ತಾ ಇದ್ರು. ಸೊ ಈ ವರ್ಗಾವಣೆ ಹುನ್ನಾರದಿಂದ ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿ ಕೋಲಾಹಲ ಇತ್ತು. ಈ ರಾಜಕೀಯ ಕುಳಗಳು ಅಥವಾ ಮಾಫಿಯಾಗಳು ಇವರೆಲ್ಲರೂ ಕೂಡ ಒತ್ತಡ ಹೇರಿ ಬಹುಶಃ ಟ್ರಾನ್ಸ್ಫರ್ ಮಾಡಿಸಿದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸೊ ಅದಕ್ಕೆ ಸಂಬಂಧಪಟ್ಟಂತಾನೆ ಈಗಾಗಲೇ ಭರತ್ ಶೆಟ್ಟಿ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಈ ಸ್ಯಾಂಡ್ ಮಾಫಿಯಾ, ಈ ಬೀಫ್ ಮಾಫಿಯಾ ಇದೆಲ್ಲವೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ, ಅವ್ರುಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂತೇಳಿ ಇವರೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದರು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ರೀತಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇವರಿಬ್ಬರು ಇದ್ದಾಗ ತುಂಬ ಚೆನ್ನಾಗಿತ್ತು, ಲಾ ಆ್ಯಂಡ್ ಆರ್ಡರ್ ಎಲ್ಲವನ್ನೂ ಕೂಡ ಸುವ್ಯವಸ್ಥೆಗೆ ತಂದಿದ್ರು, ಎಲ್ಲವೂ ಕೂಡ ಸುಭದ್ರವಾಗಿ ನಡೀತಾ ಇತ್ತು. ಬಟ್ ಈಗ ಬೇಕು ಅಂತಲೇ ಇವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಸೊ ಹಾಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವೊಂದಷ್ಟು ಜನ ಇದ್ರ ಬಗ್ಗೆ ಬರಿತಾ ಇದ್ದಾರೆ, ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ವಾಪಸ್ ಇವರನ್ನು ಇಲ್ಲಿಗೇ ರೀಇನ್ಸ್ಟಾಲ್ ಮಾಡಬೇಕು, ಇವ್ರನ್ನ ಇಲ್ಲಿಗೇ ಮತ್ತೆ ತರಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒತ್ತಡಗಳು ಕೇಳಿ ಬರ್ತಾ ಇವೆ. ಕಾರಣ ಅಂತ ಹೇಳಿದ್ರೆ, ಈಗ ಅಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದ್ದಂಥ ಒಂದು ಮರಳುಗಾರಿಕೆ, ಆ ಅಕ್ರಮ ಮರಳು ದಂಧೆಯ ಬಗ್ಗೆಯೂ ಕೂಡ ಇವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ಬಟ್ ಎಲ್ಲೋ ಬಹುಶಃ ಈ ಥರದೊಂದಷ್ಟು ಮಾಫಿಯಾಗಳಿಂದಾಗಿ ಸರ್ಕಾರ ಮಣಿದಿದೆಯಾ, ಮಾಫಿಯಾಗಳಿಗೆ ಆ ಒತ್ತಡ ಏನಾದರೂ ಸರ್ಕಾರದ ಮೇಲೆ ಇದೆಯಾ? ಸೊ ಹಾಗಾಗಿ ಇವರೇನಾದರೂ ಇದನ್ನು ಟ್ರಾನ್ಸ್ಫರ್ ಮಾಡಿಸಿದ್ರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿದೆ. ನೋಡಿ, ಕಮಿಷನರ್ ಮತ್ತು SP ವರ್ಗಾವಣೆ ಆರೋಪಕ್ಕೆ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಪಕ್ಷ BJPಯವರು ಆರೋಪ ಮಾಡ್ತಾನೆ ಇರಲಿ ಬಿಡಿ, ದಿನ ಆರೋಪ ಮಾಡ್ತಾರೆ, ನಾವು ಕೇಳ್ತಾನೆ ಇರ್ತೀವಿ. ಸೊ ಅವ್ರು ಆರೋಪ ಮಾಡೋದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ, BJPಯವರು ಇರೋದೇ ಅವರು ಆರೋಪ ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಮಾತಾಡಿದ್ದಾರೆ. ಸೊ ಕಾಂಗ್ರೆಸ್ ನಾಯಕರ ಪಿತೂರಿ ಆರೋಪಕ್ಕೆ DK ಶಿವಕುಮಾರ್ ಕೊಟ್ಟಿರುವಂತಹ ತಿರುಗೇಟಿತು. ಅಂದರೆ ಮಂಗಳೂರು ಕಮಿಷನರ್ ಆಗಲಿ ಅಥವಾ SP ಆಗಲಿ ನಾವು ವರ್ಗಾವಣೆ ಮಾಡಿರುವಂಥದ್ರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ಅಥವಾ ಬೇರೆ ಯಾರೋ ಒತ್ತಡ ಹೇರಿದ್ದಾರೆ, ಮಾಫಿಯಾ ಒತ್ತಡ ಹೇರಿದೆ ಅನ್ನುವಂಥದ್ದಿಲ್ಲ. ಅದು ಸತ್ಯಕ್ಕೆ ದೂರವಾದ ಮಾತು. ವಿಪಕ್ಷದವರು ಸುಮ್ಮನೆ ಆರೋಪ ಮಾಡ್ತಾ ಇರ್ತಾರೆ, ಅವ್ರು ಆರೋಪ ಮಾಡ್ತಾ ಇರಲಿ ಬಿಡಿ, ನಾವು ಕೂಡ ಕೇಳ್ತಾನೆ ಇರ್ತೀವಲ್ಲ ಅಂಥೇಳಿ DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಒಟ್ಟಲ್ಲಿ
ಈ ಥರದೊಂದು ಚರ್ಚೆ ಅಂತೂ ಬಂದಿದೆ. ಒಂದು ವಿಪಕ್ಷ ಈಗ ಎತ್ತಿರುವಂತಹ ಒಂದು ವಿಚಾರ, ಭರತ್ ಶೆಟ್ಟಿಯವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು MLA. ಸೊ ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನ ಇದ್ರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇದ್ದಾರೆ, ಕಮಿಷನರ್ ಮತ್ತು SP ಅವರನ್ನು ಈ ಥರ ಏಕಾಏಕಿ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಬರ್ತಾ ಇವೆ.